ಗಿಯರ್ ಬಗ್ಗೆ ಮತ್ತು ಕ್ಲಚಸ್ ಗಿಯರ್ಸ್. ಫಸ್ಟ್ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಏನಂದ್ರೆ gear is a toothed mechanical device which is used to transmit the power and motion between the mechanical parts. ಇದೊಂದು toothed mechanical part. toothed ಅಂದ್ರೆ ಹಲ್ಲುಗಳು ಇರ್ತಾವಲ್ಲ ಅಂತದೊಂದು ಮೆಕ್ಯಾನಿಕಲ್ ಪಾರ್ಟ್ ಇದು. ಇದನ್ನ ಟ್ರಾನ್ಸ್ಮಿಟ್ ದ ಪವರ್, ಒಂದು ಶಕ್ತಿಯಲ್ಲಿ ಇನ್ನೊಂದು ಶಕ್ತಿಗೆ ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಮೋಷನ್ ಅಂದ್ರೆ ಚಲನೆ ಬಿಟ್ವೀನ್ ದಿ ಮಷಿನ್ ಪಾರ್ಟ್ಸ್, ಅದನ್ನ ಚಲನೆಯನ್ನು ಮಾಡುತ್ತೆ ಇದು. ಏನು ಗಿಯರ್. ವಾಟ್ ಈಸ್ ಗಿಯರ್? ಗಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ಡೆಫಿನಿಷನ್. A gear is a mechanical device which is used for to transmit the power and motion of the motion between the machine parts. Next, gears are used in many applications. Gears na ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ಮಷಿನ್ಸ್ ಅಲ್ಲಿ ಮತ್ತೆ ಅಂಡ್ ಆಟೋಮೊಬೈಲ್ ಇಂಜಿನ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಆಟೋಮೊಬೈಲ್ ಇಂಜಿನ್ಸ್ ಅಂದ್ರೆ ಮೋಟಾರ್ಸ್, ಬೈಕ್ಸ್ ಇವೆಲ್ಲಲ್ಲಿ ಯೂಸ್ ಮಾಡ್ತೀವಿ. ಆಟೋಮೊಬೈಲ್ಸ್ ಅಂದ್ರೆ ಎಲ್ಲವೂ ಬಂತು ಎಂಜಿನ್ಗಳು. ನೆಕ್ಸ್ಟ್, ಹೋಮ್ ಅಪ್ಲಯನ್ಸಸ್ ಆಲ್ಸೋ ಯೂಸ್ಡ್ ಇನ್ ಲೇತ್ ಮಷಿನ್ಸ್ ಇನ್ ಇಂಜಿನಿಯರಿಂಗ್ ವರ್ಕ್ಶಾಪ್ಸ್. ಇಲ್ಲಿ ಎಲ್ಲ ಗಿಯರ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್, ಸಚ್ ಕ್ಲಚ್. ಕ್ಲಚ್ ಇಸ್ ಅ ಮೆಕ್ಯಾನಿಕಲ್ ಡಿವೈಸ್. ಕ್ಲಚ್ ಅದೊಂದು ಮೆಕ್ಯಾನಿಕಲ್ ಡಿವೈಸ್ which is used to disengage the driven shaft from the driver shaft during the motion in order to change the gear meshing without stopping the drive shaft and continue to transmit the power. ಕ್ಲಚ್ ಅದೊಂದು ಯಾಂತ್ರಿಕ ಸಾಧನ. ಅದನ್ನ ನಾವು ಡ್ರಿವನ್ ಶಾಫ್ಟ್ ಲಿಂದ ಡಿಸ್ಎಂಗೇಜ್ ಮಾಡಿದ್ರ ಡ್ರಿವನ್ ಶಾಫ್ಟ್ ಗೆ. ಕ್ಲಚ್ ಇಸ್ ಅ ಮೆಕ್ಯಾನಿಕಲ್ ಡಿವೈಸ್ ವಿಚ್ ಇಸ್ ಯೂಸ್ ಟು ಡಿಸ್ಎಂಗೇಜ್ ದ ಡ್ರಿವನ್ ಶಾಫ್ಟ್ ಫ್ರಮ್ ದಿ ಡ್ರೈವರ್ ಶಾಫ್ಟ್. ಇದನ್ನ ಡ್ರಿವನ್ ಶಾಫ್ಟ್ ಲಿಂದ ಡ್ರೈವರ್ ಶಾಫ್ಟ್ ಗೆ ಎಂಗೇಜ್ ಮಾಡ್ತೀವಿ. ಅದು ಕ್ಲಚ್ ಅದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ಗಿಯರ್ ನ ಹಾಕೊಳಕ ಮತ್ತೆ ತೆಗಿಯಕ ಯೂಸ್ ಮಾಡ್ತೀವಿ. ಅದರ ಕ್ಲಚ್ ಯೂಸ್ ಆಗುತ್ತೆ ಅದಕ್ಕೆ. ವಾಟ್ ಈಸ್ ಅ ಕ್ಲಚ್? ಕ್ಲಚ್ ಅಂದ್ರೆ ಇಟ್ ಈಸ್ ಅ ಮೆಕ್ಯಾನಿಕಲ್ ಡಿವೈಸ್ ವಿಚ್ ಈಸ್ ಯೂಸ್ ಟು ಡಿಸ್ಎಂಗೇಜ್ ದ ಡ್ರಿವನ್ ಶಾಫ್ಟ್ ಟು ಡ್ರೈವರ್ ಶಾಫ್ಟ್ ಡ್ಯೂರಿಂಗ್ ದಿ ಮೋಷನ್ in order to change the gear meshing without stopping the driver shaft and continue to transmit the power. ಅದನ್ನ ಚಾಲನೆಯ ಸಮಯದಲ್ಲಿ ಡಿಸ್ಎಂಗೇಜ್ ಮಾಡಿದಾಗ ಅದು ಡ್ರಿವನ್ ಶಾಫ್ಟ್ ನ ತೆಗೆದಾಕತ್ತ. ಆವಾಗ ಡ್ರೈವರ್ ಶಾಫ್ಟ್ ಅನ್ನು ಬದಲಾಯಿಸಿದ ಶಕ್ತಿಯನ್ನು ರವಾನಿಸಲು ಮುಂದುವರಿಸುತ್ತದೆ. ಇದಕ್ಕೆ ನಾವು ಕ್ಲಚ್ ಅಂತ ಹೇಳ್ತೀವಿ. ನೆಕ್ಸ್ಟ್, clutch is a mechanical device which is used to automobile to engage or disengage the driven and driven shaft instantaneously. Clutch ಅನ್ನೋದು ಮೆಕ್ಯಾನಿಕಲ್ ಡಿವೈಸ್. ಇದನ್ನ ಆಲ್ಮೋಸ್ಟ್ ಆಲ್ ಯೂಸ್ ಇನ್ ಆಟೋಮೊಬೈಲ್ಸ್ ಟು ಎಂಗೇಜ್ ಆರ್ ಡಿಸ್ಎಂಗೇಜ್. ಗಿಯರ್ಸ್ ನ ತೆಗಿಯಕ್ಕೆ ಮತ್ತು ಹಾಕಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ಯಾವ್ದು ಅಂದ್ರೆ ಡ್ರಿವನ್ ಶಾಫ್ಟ್ ಇನ್ಸ್ಟೇನಿಯಸ್ಲಿ ರಿಕ್ವೈರ್ಡ್ ಬೈ ದಿ ಡ್ರೈವರ್. ಚಾಲಕ ಶಾಫ್ಟ್ ಅನ್ನು ಚಾಲಿತವರು ಏನ್ ಮಾಡಬೇಕು, ಡ್ರೈವರ್ ಶಾಫ್ಟ್ ನ ನಾವು ತೆಗೆದು ಹಾಕೋದು ಮಾಡಬೇಕು. ಅದಕ್ಕೆ ಕ್ಲಚ್ ಯೂಸ್ ಮಾಡ್ತೀವಿ. ಕ್ಲಚ್ ಹಿಡಿದ್ರೆ ಗಿಯರ್ ಹಾಕಕ್ ಬರ್ತಿಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್, ದ ಕ್ಲಚ್ ಈಸ್ ಲೊಕೇಟೆಡ್ ಬಿಟ್ವೀನ್ ಎಂಜಿನ್, ಕ್ರ್ಯಾಂಕ್ ಶಾಫ್ಟ್ ಅಂಡ್ ಗಿಯರ್ ಬಾಕ್ಸ್. ಕ್ಲಚ್ ಎಲ್ಲಿ ಲೊಕೇಟ್ ಆಗಿರುತ್ತಪ್ಪ ಅಂದ್ರೆ ಎಂಜಿನ್, ಕ್ರ್ಯಾಂಕ್ ಶಾಫ್ಟ್ ಮತ್ತು ಗಿಯರ್ ಬಾಕ್ಸ್ ನಡುವೆ ಕ್ಲಚ್ ಇರ್ತದ. ಒಂದು ಕ್ವಶನ್ ಕೇಳಬಹುದು ನಿಮಗೆ, ವೇರ್ ಇಸ್ ಕ್ಲಚ್ ಇಸ್ ಲೊಕೇಟೆಡ್ ಅಂತ ಕ್ವಶನ್ ಕೇಳಿದ್ರೆ ಆಪ್ಷನ್ಸ್ ಬರ್ತಾವ. ಅವಾಗ ಏನಂತ ಆನ್ಸರ್ ಮಾಡ್ತೀರಂದ್ರೆ ಕ್ಲಚ್ ಇಸ್ ಲೊಕೇಟೆಡ್ ಬಿಟ್ವೀನ್ ಕ್ರ್ಯಾಂಕ್ ಶಾಫ್ಟ್ ಮತ್ತು ಗಿಯರ್ ಬಾಕ್ಸ್ ನಡುವೆ ಇರ್ತ ಕ್ಲಚ್. ನೆಕ್ಸ್ಟ್, ಫಾರ್ obtaining a different speed in automobile, gears are required to change. ನಮಗ
ಡಿಫರೆಂಟ್ ಸ್ಪೀಡ್ ಬೇಕಂದ್ರೆ ನಾವು ಗಿಯರ್ಸ್ ಅನ್ನ ಹೆಂಗೆ 1 ಗಿಯರ್ ಹಾಕಿದ್ರೆ ಸ್ಲೋ ಇರುತ್ತೆ, 2ನೇ ಗಿಯರ್ ಹಾಕಿದ್ರೆ 40 ರೇಂಜ್ ಹೋಗುತ್ತೆ. ನೆಕ್ಸ್ಟ್ ಹೆಂಗೆ ಗಿಯರ್ಸ್ ಚೇಂಜ್ ಮಾಡ್ತೀವಿ ಹಂಗೈತೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅದು ಯಾವ ಸಹಾಯದಿಂದ ಆಗುತ್ತೆ? ಕ್ಲಚ್ ಸಹಾಯದಿಂದ ನಾವು ಗಿಯರ್ಸ್ ಅನ್ನ ಚೇಂಜ್ ಮಾಡಬಹುದು. ಇಲ್ಲ ಕ್ಲಚ್ ಇರಲಿಲ್ಲ ಅಂದ್ರೆ ಗಿಯರ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. It is possible only driven shaft of the gearbox is disconnected from the engine crankshaft. ಇದನ್ನ ಡ್ರಿವನ್ ಶಾಫ್ಟ್ ಗಿಯರ್ ಬಾಕ್ಸ್ ಇಂದ ಡಿಸ್ಕನೆಕ್ಟ್ ಮಾಡಿದಾಗ ಅದು ಎಂಜಿನ್ ಕ್ರಾಂಕ್ ಶಾಫ್ಟ್ ಗೆ ಹೋಗುತ್ತೆ. ಅವಾಗ ವೆಹಿಕಲ್ಸ್ ಆರ್ ರಿಕ್ವೈರ್ಡ್ ಟು ಬಿ ಎಲ್ಟೆಡ್ ಫಾರ್ ವೆಹಿಕಲ್ ವಿತೌಟ್ ಸ್ಟಾಪಿಂಗ್ ದ ಎಂಜಿನ್. ದಿಸ್ ಅಚೀವ್ಡ್ ವಿತ್ ಹೆಲ್ಪ್ ಆಫ್ ಕ್ಲಚ್. ಇದು ಕ್ಲಚ್ ಸಹಾಯದಿಂದ ನಾವು ಗಿಯರ್ಸ್ ಅನ್ನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ದ ಡ್ರೈವರ್ ಮೆಂಬರ್ ಆಫ್ ಕ್ಲಚ್ ಈಸ್ ದ ಫ್ಲೈ ವೀಲ್ ವಿಚ್ ಈಸ್ ಮೌಂಟೆಡ್ ಆನ್ ದಿ ಕ್ರಾಂಕ್ ಶಾಫ್ಟ್. ಇದು ಡ್ರೈವರ್ ಮೆಂಬರ್ ಅಂದ್ರೆ ಕ್ಲಚ್ ನ ಚಾಲಕ ಸದಸ್ಯ. ಇದನ್ನ ಎಲ್ಲಿ ಅಳವಡಿಸಲಾಗಿರ್ತದೆ ಅಂದ್ರೆ ಕ್ರಾಂಕ್ ಶಾಫ್ಟ್ ನಲ್ಲಿ ಅಳವಡಿಸಲಾಗಿರ್ತದೆ. ದ ಡ್ರೈವರ್ ಮೆಂಬರ್ ಆಫ್ ಕ್ಲಚ್ ಈಸ್ ಇನ್ ದ ಫ್ಲೈ ವೀಲ್ ವಿಚ್ ಈಸ್ ಮೌಂಟೆಡ್ ಆನ್ ದಿ ಕ್ರಾಂಕ್ ಶಾಫ್ಟ್. ಇದನ್ನ ಫ್ಲೈ ವೀಲ್ ಚಾಲಕ ಸದಸ್ಯದಲ್ಲಿ ಅಳವಡಿಸಲಾಗಿರುತ್ತದೆ. ನೆಕ್ಸ್ಟ್ ಇನ್ ದ ಪ್ರೆಷರ್ ಪ್ಲೇಟ್ ಈಸ್ ಮೌಂಟೆಡ್ ಆನ್ ದಿ ಟ್ರಾನ್ಸ್ಮಿಷನ್ ಶಾಫ್ಟ್. ದ driven member is which is mounted on the crankshaft. The pressure plate which is mounted on the transmission shaft. ಅದು ಒತ್ತಡವನ್ನು ಕೊಟ್ಟಾಗ ಇದು ಡ್ರಿವನ್ ಶಾಫ್ಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಗಿಯರ್ ಅಂದ್ರೆ ಏನಾಯ್ತು ಗೊತ್ತಾಯ್ತಾ? ವಾಟ್ ಈಸ್ ದ ಗಿಯರ್? ಗಿಯರ್ ಅಂದ್ರೆ ಏನು? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಗಿಯರ್ ಈಸ್ ಅ ಟೂತ್ಡ್ ಮೆಕ್ಯಾನಿಕಲ್ ಡಿವೈಸ್ ವಿಚ್ ಈಸ್ ಯೂಸ್ ಟು ಟ್ರಾನ್ಸ್ಮಿಟ್ ದಿ ಪವರ್ ಅಂಡ್ ಮೋಷನ್ ಬಿಟ್ವೀನ್ ದಿ ಮಷಿನ್ ಪಾರ್ಟ್. ಇದು ಗಿಯರ್ ಎದಕ್ಕಂದ್ರೆ ಒಂದು ಪವರ್ನ ಚಲನೆಯನ್ನು ಮಾಡೋಕೆ ಯೂಸ್ ಮಾಡ್ತೀವಿ, ಅದಕ್ಕೆ ಗಿಯರ್ ಅಂತೀವಿ. ನೆಕ್ಸ್ಟ್ ಕ್ಲಚ್ ಅಂದ್ರೆ ಏನು? ವೇರ್ ಇಸ್ ದ ಲೊಕೇಟೆಡ್ ಇನ್ ಕ್ಲಚ್? ಕ್ಲಚ್ ಎಲ್ಲಿ ಲೊಕೇಟ್ ಆಗಿರುತ್ತಾ? ಆನ್ಸರ್ ಮೀ. All of you students, where is clutch is located? ಕ್ಲಚ್ ಎಲ್ಲಿ ಲೊಕೇಟ್ ಆಗಿರುತ್ತೆ? ಮತ್ತೇನ್ ಮಾಡಿದ್ವಿ ಇಷ್ಟೊತ್ತನ? ಎಲ್ಲಿ ಲೊಕೇಟ್ ಆಗಿರುತ್ತೆ? ಕ್ಲಚ್ is located between gearbox and crankshaft and gearbox. ಅಲ್ಲಿ ಲೊಕೇಟ್ ಆಗಿರುತ್ತಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಕ್ಲಚ್. ಪ್ರಿನ್ಸಿಪಲ್ ಆಫ್ ಕ್ಲಚ್. Principles of clutch. The principle of clutch can be understood with the help of figure 1. This is figure 1. Figure 1A is this one B. Rotates with some speed and disc B. Rotate with some speed. ಇದು ಸ್ವಲ್ಪ ಸ್ಪೀಡ್ ಅಂತಿಗೆ ರೊಟೇಟ್ ಆಗ್ತಿರುತ್ತೆ B. Next B is the part of it rotates with the same speed. ಇದು ಪಾರ್ಟ್ B ಒಂದು rotate with the same speed. ಇದು ಅದೇ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತಿರುತ್ತೆ B. Next with the same shaft D is a stationary having disc C. Shaft D is a stationary. Stationary means stationary ಅಂದ್ರೆ ಸ್ಥಿರವಾಗಿರುತ್ತದೆ D. ಇದು disc ಏನಾಗಿರುತ್ತಾ ಸ್ಥಿರವಾಗಿರುತ್ತಾ. C is attached to the D rigidly. C ಏನಾಗೈತಿ ಅದಕ್ಕೆ ಅಟ್ಯಾಚ್ ಆಗೈತೆ ಅಂದ್ರೆ D ಗೆ rigidly ಅಟ್ಯಾಚ್ ಆಗಿದೆ. When some axial force W is applied to the shaft D. ನಾವು ಫಿಗರ್ ಅನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಫಿಗರ್ 2 ನೋಡಬೇಕು. ವೆನ್ ಎಕ್ಸಿಯಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಡಿ. ಡಿ ಮ್ಯಾಗ ನಾವು ಎಕ್ಸಿಯಲ್ ಫೋರ್ಸ್ ಅನ್ನು ಹಾಕಿದಾಗ ಏನಾಗತ್ತಪ್ಪ ಅಂದ್ರೆ ವೆನ್ ಸಮ್ ಎಕ್ಸಿಯಲ್ ಫೋರ್ಸ್ ಡಬ್ಲ್ಯೂ ಇಸ್ ಅಪ್ಲೈಡ್ ಆನ್ ದಿ ಡಿ.
and it brought in contact with rotating shaft A. ಇದು ಎದಕ್ಕೆ ಕಾಂಟ್ಯಾಕ್ಟ್ ಆಗುತ್ತೆ ಅಂದ್ರೆ A ಕಾಂಟ್ಯಾಕ್ಟ್ ಆಗುತ್ತಾ, brought rotating contact with A, then shaft A shown in figure 1b. ಈ ಫಿಗರ್ ನೋಡಿ, shaft D is also start rotating. shaft D ಏನಾಗುತ್ತಾ, ಅದು ತಿರುಗಕ್ಕೆ ಸ್ಟಾರ್ಟ್ ಮಾಡುತ್ತಾ, ತಿರುಗಿದಾಗ when shaft D is also start rotating to the force of friction between the disc B and C. ಇವು shaft D ನ ತಿರುಗಿದಾಗ ಇವು disc, driver disc and driven disc also. B is the driver disc, C is the driven disc. ಇವು ಎರಡು ಏನಾಗವು, ಫ್ರಿಕ್ಷನ್ ಹಾಕಿದಾಗ ರೊಟೇಟ್ ಆಗುತ್ತೆ, ಫೋರ್ಸ್ ಹಾಕಿದಾಗ ರೊಟೇಟ್ ಆಗುತ್ತೆ. The B and C, the force of friction depends upon the magnitude of axial force. ಫ್ರಿಕ್ಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ, ಫೋರ್ಸ್ ಆಫ್ ಫ್ರಿಕ್ಷನ್ W ಮೇಲೆ ಡಿಪೆಂಡ್ ಆಗಿರುತ್ತಾ. The force of friction depends upon the axial force. ನಾವು ಹೆಂಗ ಫೋರ್ಸ್ ಹಾಕ್ತಿವಿ, ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, when the speed of the shaft D is equal to the speed of shaft A. ಇದು ಎಷ್ಟು ಸ್ಪೀಡ್ ಇರುತ್ತಾ ಅಷ್ಟೇ ಸ್ಪೀಡ್ ಈಕ್ವಲ್ ಶಾಫ್ಟ್ A ಇರುತ್ತಾ, ಎರಡು ಸೇಮ್ ಸ್ಪೀಡ್ ಅಲ್ಲಿ ತಿರುಗ್ತಾವ. Then the clutch is engaged from the lead. W ಅಂದ್ರೆ ಏನಪ್ಪ ಅಂದ್ರೆ, W is equal to axial applied load. Axial applied load. This is a mu. ಇದಕ್ಕೆ ಏನಂತೀವಿ ಅಂದ್ರೆ mu ಅಂತೀವಿ ನಾವು. Mu means what? Coefficient of friction between disc. Mu is the coefficient of friction between disc. Next, T is equal to torque transmitted. T is equal to torque transmitted. Next, R. R means effective means radius. Effective mean radius friction surface. Effective mean radius friction surface, R ಅಂದ್ರೆ. W means what? Axial force. Axial force ಅಲ್ಲಿ ಅಪ್ಲೈ ಮಾಡ್ತೀವಿ ನಾವು. Axial force ಅನ್ನ ಅಪ್ಲೈ ಮಾಡಿದಾಗ ಅದು ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಯಾವುದು ಮತ್ತೆ B ಮತ್ತು C ನಡುವೆ, ಡ್ರೈವರ್ ಡಿಸ್ಕ್ ಅಂಡ್ ಡ್ರಿವನ್ ಡಿಸ್ಕ್ ನಡುವೆ. W is the axial applied load. This one is mu. ಇದಕ್ಕ mu ಅಂತ ಹಿಂಗ್ ಬಂದ್ರೆ coefficient of friction between disc ನಡುವೆ ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. B and C is a disc, ಇದಕ್ಕೆ mu. T torque transmitted. R effective mean radius of friction surface. ಗೊತ್ತಾಯ್ತಾ? Next, the power lost in friction can be determined with the help of following relation. ನಾವು ಪವರ್ ನ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡಬೇಕು. Then power loss in friction determined with the help of formula.
ಇದಕ್ಕ P is equal to T into mu. ಇದಕ್ಕ mu ಅಂತೀವಿ. ನಾವು ಪವರ್ ಕಂಡುಹಿಡಿಬೇಕಂದ್ರೆ ಟಾರ್ಕ್ ಮತ್ತೆ mu ಎಷ್ಟೈತೆ ಅಂತ ನೋಡಿದ್ರೆ ಇಲ್ಲ ವ್ಯಾಲ್ಯೂ ಹಾಕಿದ್ರೆ ಪವರ್ ಕಂಡುಹಿಡಿಬಹುದು.